ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಬೆಳಿಗ್ಗೆಯಿಂದಲೇ ಇವತ್ತು ನಾನು ಯೋಜನೆ ಹಾಕಿದ್ದೇನೆ. ತುಂಬ ಕೆಲಸ ಆಗಲಿಕ್ಕಿದೆ, ಸ್ವಲ್ಪ ತಿಂಡಿ ಮಾಡಲಿಕ್ಕಿದೆ, ಏನೇನೆಲ್ಲ ಮಾಡ್ತಾ ಇದ್ದೇನೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಪತ್ರೊಡೆಗೆ ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ. 1.5 ಗ್ಲಾಸ್ ಬೆಳ್ತಿಗೆ ಹಾಗೂ 1.5 ಗ್ಲಾಸ್ ಕುಚ್ಚಲಕ್ಕಿ, ರೇಷನ್ ಅಕ್ಕಿ. ಅದನ್ನು ನೀರಲ್ಲಿ 4 ಗಂಟೆ ಹೊತ್ತು ನೆನೆ ಹಾಕಿ ನಂತರ ಅದನ್ನು ಕಡಿಯಲಿಕ್ಕಿದೆ. ಸ್ವಲ್ಪ ಕೆಸುವಿನ ಎಲೆಯನ್ನು ಕೊಯ್ದು ತಂದದನ್ನು ತೋಡಿನಲ್ಲಿ ತೊಳಿತಾ ಇದ್ದೇನೆ ನಾನು. ಅದನ್ನು ವಿಶೇಷವಾಗಿ ತೊಳೆಯ ಅಗತ್ಯ ಇಲ್ಲ, ಅದರಲ್ಲಿ ಏನೂ ಕೊಳಕು ನಿಲ್ಲುವುದಿಲ್ಲ ಕೆಸುವಿನ ಎಲೆ ಮೇಲೆ. ನಮ್ಮ ತೋಡಲ್ಲಿ ನೋಡಿ ಎಷ್ಟು ಕ್ಲೀನಾದ ನೀರಿದೆ. ಮಳೆ ಸ್ವಲ್ಪ ಕಡಿಮೆ ಆದ ಕಾರಣ ಈಗ ಒಳ್ಳೆ ಕ್ಲೀನಾದ ನೀರು ಬರ್ತಾ ಇದೆ. ಅಕ್ಕಿಯನ್ನು ಒಂದು 4 ಗಂಟೆ ಹೊತ್ತು ಅದನ್ನು ನೆನೆಸಿ ನಂತರ ಈಗ ನಾನು ಕಡಲೆಗೆ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ 5-6 ಒಣಮೆಣಸು, ಸ್ವಲ್ಪ ಹುಣಸೆ ಹುಳಿ ಹಾಗೂ ಸ್ವಲ್ಪ ಅರಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೈಸಾಗಿ ಕಡೆಯುವುದು. ನಾನು 2 ಸಲ ಮಿಕ್ಸಿಯಲ್ಲಿ ಇದನ್ನು ಕಡೆದು ಬಿಟ್ಟೆ. ಕೆಸುವಿನ ಎಲೆ ತೊಳೆದು ನಾನು ನೀರುಳ್ಳಿಗೆ ಈ ರೀತಿ ಇಟ್ಟಿದ್ದೆ. ಈಗ ಇದು ರೆಡಿಯಾಗಿದೆ. ಇದರ ತೊಟ್ಟನ್ನು ತೆಗೆದು ನಾನು ಸಪೂರಕ್ಕೆ ಕೊಚ್ಚಿಕೊಳ್ತಾ ಇದ್ದೇನೆ. ಈ ಕೆಸುವಿನ ಎಲೆಯನ್ನು ಆದಷ್ಟು ಸಪೂರಕ್ಕೆ ಕೊಚ್ಚಿದರೆ ಪತ್ರೊಡೆ ಒಳ್ಳೆಯದಾಗ್ತದೆ, ಅದಕ್ಕೆ ಚೆನ್ನಾಗಿ ಹೀರಿಕೊಳ್ತದೆ ಮಸಾಲೆ ಎಲ್ಲ. ಈ ಕಡೆದ ಹಿಟ್ಟಿಗೆ ಕೊಚ್ಚಿಕೊಂಡಂತಹ ಕೆಸುವಿನ ಎಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಒಂದು ಚೂರು ಉಳಿಯದಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಹಿಟ್ಟು ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ. ಮೊದಲಿಗೆ ಮಸಾಲ ಕಡಿಯುತ್ತೇನೆ, ಮತ್ತು ಕರೆಂಟ್ ಹೋದರೆ ಕಷ್ಟ ಆಗ್ತದೆ. 4 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಉದ್ದಿನ ಬೇಳೆ, ಒಂದು ಅರ್ಧ ಚಮಚದಷ್ಟು ಮೆಂತ್ಯ, 2 ಚಮಚದಷ್ಟು ಜೀರಿಗೆ, ಒಂದು 3 ಚಮಚದಷ್ಟು ಊಟದ ಅಕ್ಕಿ. ಮೊದಲಿಗೆ ಊಟದ ಅಕ್ಕಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಅರಳಬೇಕು. ನೆಕ್ಸ್ಟ್ ಎಲ್ಲವನ್ನು ಸೇರಿಸಿ ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡೋದು. ನಂತರ ಒಂದು 6-7 ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ಇದೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡೋದು. ನಂತರ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ನಷ್ಟು ಅರಶಿನ ಪುಡಿ ಹಾಕುವುದು. ನಂತರ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಸಣ್ಣ ಹುಣಸೆ ಹುಳಿ ಹಾಗೂ 1 ತೆಂಗಿನಕಾಯಿಯನ್ನು ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ಕಡೆಯುವುದು. ನಂತರ ಈಗ ನಾನು ಈ ಪತ್ರೊಡೆಯ ಗಟ್ಟಿಯನ್ನು ಮಾಡ್ತಾ ಇದ್ದೇನೆ. ನಾನು ಕೆಸುವಿನ ಎಲೆಯಲ್ಲೇ ಮಾಡ್ತಾ ಇದ್ದೇನೆ. ಕೆಸುವಿನ ಎಲೆಯಲ್ಲೇ ಇದ್ದರೆ ಬಾಳೆ ಎಲೆಯಲ್ಲೇ ಮಾಡ್ಬೋದು. ನಾನು ಕೆಸುವಿನ ಎಲೆಯಲ್ಲೇ ಮಾಡೋದ್ರಿಂದ ಸುಲಭ ಆಗ್ತದೆ ಕಟ್ ಮಾಡಲಿಕ್ಕೆ. ಎಲೆ ಸಮೇತ ಕಟ್ ಮಾಡಿ ಮಸಾಲಕ್ಕೆ ಸೇರಿಸಬಹುದು. ನಾನು 3 ಗ್ಲಾಸ್ ಅಕ್ಕಿ ಮಾತ್ರ ಹಾಕಿದ್ದೆ ಇದಕ್ಕೆ. ಅದು ತುಂಬ ಆಗ್ತದೆ ಇದರಲ್ಲಿ. ನಾನು ವರ್ಷದಲ್ಲಿ 4-5 ಸಲ ಮಾಡ್ತೇನೆ. ನನಗೆ ತುಂಬ ಇಷ್ಟ ಪತ್ರೊಡೆ ಅಂದರೆ. ಇದನ್ನು ಈ ಮಳೆಗಾಲದಲ್ಲಿ ಆದಷ್ಟು ಸೇವಿಸುವುದು ಒಳ್ಳೆಯದು. ನಮಗೆ ಧರ್ಮಾರ್ಥವಾಗಿ ಸಿಗುವಂತಹ ಒಂದು ಒಳ್ಳೆಯ ವರದಾನವಾಗಿದೆ. ಅದಕ್ಕನ್ನು ಈ ಟೈಮಲ್ಲಿ ಆದಷ್ಟು ಸೊಪ್ಪು ತರಕಾರಿಗಳನ್ನು ಸೇವಿಸುವುದು ಒಳ್ಳೆಯದು. ಮಸಾಲ ಕಡೆದು ನೈಸಾಗಿ ಕಡೆದಾಗಿದೆ. ಇದನ್ನೀಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ನೀರನ್ನು ಸೇರಿಸಿ ಬೇಕಾದ ಅಳತೆಗೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೇನೆ. ಇದು ಕುದಿಯುವಾಗ ಈ ಕಟ್ ಮಾಡಿ ಇಟ್ಟುಕೊಂಡಂತಹ ಈ ಗಟ್ಟಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಇದನ್ನು ಈ ಮಸಾಲಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸುವುದು. ಮಸಾಲವನ್ನು ಸ್ವಲ್ಪ ದಪ್ಪವಾಗಿ ಇಡುವುದು ಒಳ್ಳೆಯದು, ಯಾಕೆಂದರೆ ಸ್ವಲ್ಪ ದಪ್ಪವಾಗಿದ್ದರೆ ತುಂಬ ಟೇಸ್ಟ್ ಆಗ್ತದೆ. ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಈ ಪೀಸ್ಗಳನ್ನು ಸೇರಿಸುವುದು ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಕುದಿ ಕುದಿಸುವುದು. ಇನ್ನೊಂದು ಕುದಿ ಬಂದರೆ ನಮ್ಮ ಪತ್ರೊಡೆ ರೆಡಿ. ಚೆನ್ನಾಗಿ ಕುದೀತಾ ಇದೆ. ಇದನ್ನು ಕೆಳಗಿಳಿಸುವುದು. ನೋಡಿ, ನಮ್ಮ ಪತ್ರೊಡೆ ರೆಡಿಯಾಗಿದೆ. ಈ ಮಳೆಗಾಲದಲ್ಲಿ ಬರುವಂಥ ಮಳೆ ಹೊತ್ತಲ್ಲಿ ಸಂಜೆ ಚಾಗೆ ಅಥವಾ ಬೆಳಗಿನ ಉಪಹಾರಕ್ಕೆ ಒಂದು ಒಳ್ಳೆಯ ಫುಡ್ ಆಗಿದೆ ಇದು. ನೆಕ್ಸ್ಟ್ ನಾನು ನೆಲಗಡಲೆ ಬೀಜ ಹಾಗೂ ನೇರಳೆ ಹಣ್ಣಿನ ಬೀಜವನ್ನು ಹಾಕ್ತಾ ಇದ್ದೇನೆ.
ನೇರಳೆ ಹಣ್ಣಿನ ಬೀಜ ಮತ್ತು ನೆಲಗಡಲೆ ಬೀಜವನ್ನು ಈಗ ಮೊಳಕೆ ಬರಲಿಕ್ಕೆ ಹಾಕ್ತಾ ಇದ್ದೇನೆ. ಇವಾಗ ಹಾಕಿದರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಿದೆ, ಬೇಗನೆ ಮೊಳಕೆ ಬರಬಹುದು. ಅದಾದ ನಂತರ ಸ್ವಲ್ಪ ತುಪ್ಪವನ್ನು ಮಾಡ್ತಾಯಿದ್ದೇನೆ. ನಾನು ಬೆಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ಬಾಕಿ ಇದ್ದ ಮೊಸರನ್ನು ಕೂಡ ಇವತ್ತು ಕಡೆದು ಇಷ್ಟು ಬೆಣ್ಣೆ ಸಿಕ್ಕಿದೆ. ಮೊದಲನೇ ಬೆಣ್ಣೆ ಮತ್ತು ಇವತ್ತಿನ ಬೆಣ್ಣೆಯನ್ನು ಸೇರಿಸಿ ತುಪ್ಪ ಮಾಡ್ತಾ ಇದ್ದೇನೆ. ಮನೆಯಲ್ಲೇ ತಯಾರಿಸುವಂತಹ ತುಪ್ಪ ತುಂಬ ಆರೋಗ್ಯಕರವಾಗಿರ್ತದೆ. ನಾನು ಸ್ವಲ್ಪ ಗೋಡಂಬಿಯನ್ನು ಪ್ಯಾಕ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲೇ ನಾವು ರೆಡಿ ಮಾಡಿಕೊಂಡಂತಹ ಗೋಡಂಬಿ ಇದು. ಇದನ್ನು ಫ್ರಿಜ್ ಒಳಗೆ ಇಟ್ಟಲ್ಲಿ ತುಂಬ ಸಮಯದವರೆಗೆ ನಾವು 1 ವರ್ಷದವರೆಗೆ ನಾವು ಇದನ್ನು ಯೂಸ್ ಮಾಡ್ತೇವೆ. ಏನು ಹಾಳಾಗೋದಿಲ್ಲ. ಆದ ಕಾರಣ ಇದನ್ನು ನಾವು ಈ ಸಲ ಕೊಡಲಿಲ್ಲ. ನಾವು ಮನೆಯಲ್ಲೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. 1 kg ಅಷ್ಟು ಗೋಡಂಬಿಯನ್ನು ನಮಗೆ ಕೊಡಲಿಕ್ಕಿದೆ, ಆರ್ಡರ್ ಇದೆ. ಆದ ಕಾರಣ ನಾನು ಬೆಳಿಗ್ಗೆ ಪ್ಯಾಕ್ ಮಾಡಿ ಇಟ್ಟುಕೊಂಡೆ. ನಾನಿದನ್ನು ಈ ರೀತಿ ಪ್ಯಾಕ್ ಮಾಡಿ ಇಟ್ಟುಕೊಂಡಿದ್ದೇನೆ. 200 ಗ್ರಾಮ್ಸನ್ನು 5 ಪ್ಯಾಕ್ ಮಾಡಿ ಒಂದೇ ಪ್ಲಾಸ್ಟಿಕ್ ಕವರೊಳಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ತೆಗಿಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಅಂತೇಳಿ ಇದನ್ನು ಫ್ರಿಜ್ ಒಳಗಿಟ್ಟು ತುಂಬ ಸಮಯದಲ್ಲಿ ಇದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಏನು ಹಾಳಾಗೋದಿಲ್ಲ. ನಾವು ಯಾವ ಊರಿಂದ ತಂದ ಗೋಡಂಬಿಯನ್ನು ಯೂಸ್ ಮಾಡೋದಕ್ಕಿಂತ ಇದನ್ನು ಧೈರ್ಯವಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಮನೆಯಲ್ಲೇ ಆದಂತಹ ಪೈನಾಪಲ್ನಿಂದ ಜಾಮನ್ನು ಮಾಡ್ತಾ ಇದ್ದೇನೆ. ಒಂದು 5 ಪೈನಾಪಲನ್ನು ಹಾಕಿ ಜಾಮ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ನೈಸಾಗಿ ಕಡೆದು, ಇದರ ಮೊದಲು ನಾನು ಅದನ್ನು ಸ್ಟ್ರೈನರಲ್ಲಿ ಸೋಸಿ ಮಾಡ್ತಿದ್ದೆ. ಈ ಸಲ ನಾನು ಡೈರೆಕ್ಟಾಗಿ ಕಡೆದು ಅದನ್ನು ಹಾಗೆ ಡೈರೆಕ್ಟಾಗಿ ಜಾಮ್ ಮಾಡಿದ್ದೇನೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಬೀಜಗಳು ಉಳಿತವೆ, ಆದರೆ ಏನಾಗೋದಿಲ್ಲ, ಅದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಆದ ಕಾರಣ ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೇನೆ. ಬೇಗನೆ ಜಾಮ್ ಆಗ್ತದೆ, ಇಲ್ಲದ್ರೆ ತುಂಬ ಹೊತ್ತು ಹಿಡಿಯುತ್ತದೆ ಜಾಮ್ ಆಗಲಿಕ್ಕೆ. ಈ ರೀತಿ ಮಾಡೋದರಿಂದ ಬೇಗನೆ ದಪ್ಪವಾಗೋದು. ಅದಕ್ಕೆ 1 ತುಂಡು ಚಕ್ಕೆ, ಸಕ್ಕರೆ ಹಾಗೂ 1 ಏಲಕ್ಕಿ ಇಷ್ಟನ್ನು ಹಾಕಿ ಜಾಮ್ ಮಾಡ್ತಾ ಇದ್ದೇನೆ. ಇದಕ್ಕೆ ಲಿಂಬೆ ಹುಳಿ ಹಾಕುವ ಅಗತ್ಯ ಇಲ್ಲ. ಬೇಕಾದಲ್ಲಿ ತುಂಬ ಸಮಯ ಇಡುವುದಾದರೆ ಸ್ವಲ್ಪ ವಿನೆಗರನ್ನು ಸೇರಿಸ್ಬೋದು. ನಾನು ಯಾವುದನ್ನು ಇದಕ್ಕೆ ಸೇರಿಸಲಿಲ್ಲ. ನಾನು ಫ್ರಿಜ್ ಒಳಗೆ ಇಡುವ ಕಾರಣ ಇದು ನಾವು ಹಾಳಾಗೋದಿಲ್ಲ. ನಾನು ಇದನ್ನು ಬೇಗನೆ ಖಾಲಿ ಮಾಡ್ತೇನೆ. ಯಾರಾದರೂ ಮಕ್ಕಳು ಬಂದಲ್ಲಿ ಇಲ್ಲದ್ರೆ ಅಲ್ಲಿ ಕೊಟ್ಟೆಲ್ಲ ಬೇಗನೆ ಖಾಲಿ ಆಗ್ತದೆ. ಆದ ಕಾರಣ ಇದಕ್ಕೆ ವಿನೆಗರನ್ನು ಏನನ್ನು ಸೇರಿಸಲಿಲ್ಲ, ಕೆಮಿಕಲನ್ನು. ನೆಕ್ಸ್ಟ್ ಸ್ವಲ್ಪ ಚಿಕನ್ ತೊಗೊಂಡು ಬಂದಿದ್ದಾರೆ, ಅದನ್ನು ಈಗ ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಕಬಾಬನ್ನು ಫ್ರೈ ಮಾಡುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ, ಟೇಸ್ಟ್ ಕೂಡ ಆಗ್ತದೆ. ಹಾಗೂ ಇದರ ಮಸಾಲಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿದರೆ ಕೂಡ ಒಳ್ಳೆಯದು, ತಂಪು. ಅದನ್ನು ನಾನು ಇವತ್ತು ಹಾಕಲಿಲ್ಲ. ಮಧ್ಯಾಹ್ನಕ್ಕೆ ಕಬಾಬ್ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಅರಶಿನೆಲೆ ಕಡುಬು ಮಾಡಿದೆ. ಸ್ವಲ್ಪ ಪಾರ್ಸೆಲ್ ಕೂಡ ಕೊಂಡೋಗ್ಲಿಕ್ಕಿದೆ, ಆದ ಕಾರಣ ಬೇಗನೆ ಇದನ್ನು ಮಾಡಿ ಮುಗಿಸಿದೆ. ಸ್ವಲ್ಪ ಅರಶಿನ ಎಲೆ ಮತ್ತು ಅರಳಿ ಮರದ ಎಲೆಯಲ್ಲಿ ಮಾಡ್ತಾ ಇದ್ದೇನೆ. ಅರಶಿನ ಎಲೆ ತುಂಬ ಚಿಕ್ಕದು, ಆದ ಕಾರಣ ಅದರಲ್ಲಿ ಜಾಸ್ತಿ ಹೂರನ್ನು ನಿಲ್ಲುವುದಿಲ್ಲ. ಆದ ಕಾರಣ ಸ್ವಲ್ಪ ಅರಳಿ ಮರದ ಎಲೆಯಲ್ಲಿ ಮಾಡ್ತಾ ಇದ್ದೇನೆ. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಅರಳಿ ಮರದ. ಪ್ರತಿಯೊಂದು ಸಲ ಮಾಡುವಾಗಲೂ ನಾನು ಇದನ್ನು ಕೂಡ ಸೇರಿಸ್ತೇನೆ. ಹಾಗೂ ಪೊಂಗರೆಯ ಎಲೆಯನ್ನು ಕೂಡ ಇದಕ್ಕೆ ಸೇರಿಸ್ತಾರೆ. ಅರಶಿನ ಎಲೆಯಲ್ಲಿ ಮಾಡ್ತಾರೆ ಹಾಗೂ ಹಲಸಿನ ಮರದ ಎಲೆಯಲ್ಲಿ ಮಾಡ್ತಾರೆ. ತುಂಬ ಬಗೆಯಲ್ಲಿ ಈ ಕಡುಬನ್ನು ಮಾಡಬಹುದು. ಈ ಕಡುಬನ್ನೆಲ್ಲ ಮಾಡುವಾಗ ಅಚ್ಚಿ ಬೆಲ್ಲ ಹಾಕಿದರೆ ತುಂಬ ಕಲರ್ ಕೂಡ ಬರ್ತದೆ ಹಾಗೂ ತುಂಬ ರುಚಿ ಕೂಡ ಇರ್ತದೆ. ತುಂಬ ಸಿಹಿ ಕೂಡ ಜಾಸ್ತಿ ಇರ್ತದೆ ಬೆಲ್ಲಕ್ಕೆ. ಜಾಮಿಗೆ ತಣಿದು ರೆಡಿಯಾಗಿದೆ. ಇದನ್ನೊಂದು ಡಬ್ಬದಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಇದಾದ ಕೂಡಲೇ ನೆಂಟರು ಕೂಡ ಬಂದಿದ್ದರು, ಆದ ಕಾರಣ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ನ ಜ್ಯೂಸನ್ನು ಮಾಡಿದೆವು. ಇದಕ್ಕೆ ಸ್ವಲ್ಪ ಐಸ್ ಕ್ರೀಮನ್ನೆಲ್ಲ ಹಾಕಿ ತುಂಬ ರುಚಿಯಾಗಿತ್ತು. ಒಳ್ಳೆ ಕಲರ್ ಕೂಡ ಇದೆ. ಇವಾಗ ಮಳೆ ಇದ್ದರೂ ಕೂಡ ತುಂಬ ಸೆಕೆ ಕೂಡ ಇದೆ, ಒಟ್ಟಿಗೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಆದ ಕಾರಣ ನಾವು ಸ್ವಲ್ಪ ಜ್ಯೂಸನ್ನು ಮಾಡಿ ಕುಡಿದೆವು. ಇವತ್ತಿನ ಇಡೀ ದಿನ ತಿಂಡಿ ಮಾಡಿಯೇ ಮುಗಿಯಿತು. ಇನ್ನು ಕೆಲಸ ಬಾಕಿ ಇದೆ. ಒಳ್ಳೆ ಪ್ರೆಷರ್ ಪಂಪ್ ತೊಗೊಂಡು ಬಂದಿದ್ದಾರೆ. ಇದರಿಂದ ಈಗ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕಿದೆ. ಗೋಡೆ ಎಲ್ಲ ಹೊಗೆ ಹಿಡಿದು ಎಲ್ಲ ಕಪ್ಪಾಗಿದೆ. ಆದ ಕಾರಣ ಇದರಲ್ಲಿ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ಹೊಸ ಪಂಪನ್ನು ಉದ್ಘಾಟನೆ ಮಾಡಿದ್ದೇವೆ ನಾವು. ಇದೆಲ್ಲ ಕ್ಲೀನ್ ಮಾಡೋಗೆಲ್ಲ ಹೋಗ್ತದೆ, ಒಳ್ಳೆ ಕ್ಲೀನ್ ಆಗ್ತಾಯಿದೆ. ನಮ್ಮ ಕೆಲಸ ಸ್ಟಾರ್ಟ್. ಹೊರಗೆ ಮಳೆ ಬರ್ತಾ ಇದೆ, ಒಳಗೆ ನಮ್ಮ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್.
ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.